ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಕೆಇ ಅವರು ನಡೆಸುವಂತಹ ನೀಟ್ ಕೌನ್ಸಿಲಿಂಗ್ ಇರುತ್ತೆ, ಮೆಡಿಕಲ್, ಡೆಂಟಲ್ ಹಾಗೆ ಆಯುಷ್ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ. ಅದಕ್ಕೋಸ್ಕರ ನಿಮ್ಮ ನೀಟ್ ರೋಲ್ ನಂಬರ್ ನ ಎಂಟರ್ ಮಾಡೋದಕ್ಕೆ ಆಪ್ಷನ್ ಅನ್ನ ಇವತ್ತು ಕೊಡ್ತೀವಿ ಅಂತ ಹೇಳಿದ್ರು. ನಂತರ ಈಗ ಕೊಟ್ಟಿದ್ದಾರೆ. ನಮ್ಮ ಕೆದವರ ಅಫಿಷಿಯಲ್ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಅದರ ನಂತರ ಅಲ್ಲಿ ಪಕ್ಕದಲ್ಲಿ 3 ಡಾಟ್ಸ್ ಅನ್ನ ನೋಡ್ತಾ ಇದ್ರೆ ಅದನ್ನ ಕ್ಲಿಕ್ ಮಾಡಿ. ಅದರ ನಂತರ ಅಲ್ಲಿ ಅಡ್ಮಿಷನ್ಸ್ ಅಂತ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿ. ಅಲ್ಲಿ UG ನೀಟ್ 2024 ಅಂತಿದೆ, ಇದೆಯಾ? ಅದನ್ನ ಕ್ಲಿಕ್ ಮಾಡಿ. ಆಗ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಮೇಲ್ಗಡೆ ನೋಡ್ತಾ ಇದ್ದೀರಾ UG ನೀಟ್ ಆನ್ಲೈನ್ ಅಪ್ಲಿಕೇಶನ್ ಎನ್ರೋಲ್ ನೀಟ್ ರೋಲ್ ನಂಬರ್ ಲಿಂಕ್ ಅಂತ ಇದೆ. ಅದನ್ನ ಕ್ಲಿಕ್ ಮಾಡಿದ ನಂತರ ನಿಮಗಲ್ಲಿ ಕೆಲವು ಡೀಟೇಲ್ಸ್ ಅನ್ನ ಎಂಟರ್ ಮಾಡೋದಕ್ಕೆ ಹೇಳ್ತಾರೆ. ಅಂದ್ರೆ ನಿಮ್ಮ ಲಾಗಿನ್ ಐಡಿಯನ್ನ ಎಂಟರ್ ಮಾಡಬೇಕು, ಅಥವಾ ರಿಜಿಸ್ಟರ್ ನಂಬರ್ ನ ಎಂಟರ್ ಮಾಡಬೇಕು. KCET ರಿಜಿಸ್ಟರ್ ನಂಬರ್ ಅದನ್ನ ಎಂಟರ್ ಮಾಡಬೇಕು, ಅಥವಾ ಲಾಗಿನ್ ಐಡಿಯನ್ನ ಎಂಟರ್ ಮಾಡಬೇಕು. ಹಾಗೆ ಪಾಸ್ವರ್ಡ್ ಅನ್ನ ಎಂಟರ್ ಮಾಡಬೇಕು. ನಂತರ ಅಲ್ಲಿ ಕ್ಯಾಪ್ಚಾ ಅಂತಿದೆ, ಅದನ್ನ ಎಂಟರ್ ಮಾಡಿ ಲಾಗಿನ್ ಅಂತ ಕೊಡ್ಬೇಕು. ನಂತರ ಒಂದು ವಿಷಯ ನೆನಪಿನಲ್ಲಿರ್ಲಿ, ಈ ಆಪ್ಷನ್ ಯಾರಿಗೆ ಈಗ ಕೊಟ್ಟಿರೋದು ಅಂತ ಹೇಳಿದ್ರೆ, ಯಾವ ವಿದ್ಯಾರ್ಥಿಗಳು ಆಲ್ರೆಡಿ KCET ಗೆ ಅಪ್ಲಿಕೇಶನ್ ಹಾಕಿದ್ರಿ, KCET ಅಪ್ಲಿಕೇಶನ್ ಹಾಕಿದ್ರಿ, KCET ಎಕ್ಸಾಮ್ ಬರೆದಿರಬಹುದು, ಬರೀದೇನೆ ಇರಬಹುದು, ಬಟ್ ಅಪ್ಲಿಕೇಶನ್ ಆಲ್ರೆಡಿ ಹಾಕಾಗಿದೆ, ಅವರಿಗೋಸ್ಕರ ಈ ಒಂದು ಆಪ್ಷನ್ ಕೊಟ್ಟಿರೋದು, ರೋಲ್ ನಂಬರ್ ನ ಎಂಟರ್ ಮಾಡೋದಕ್ಕೆ. ಸೊ ಅದ್ರ ನಂತರ ಅಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡ್ತೀರಾ. ಅಲ್ಲಿ ಆಪ್ಷನ್ ಕೊಡ್ತಾರೆ ನಿಮಗೆ ನೀಟ್ ರೋಲ್ ನಂಬರ್ ಅಥವಾ ನೀಟ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡೋದಕ್ಕೆ. ಅಲ್ಲಿ ನೀವು ನಿಮ್ಮ ನೀಟ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡ್ಬೇಕಾಗತ್ತೆ. ಅದ ನಂತರ ನೀವೇನು ನೀಟ್ ರೋಲ್ ನಂಬರ್ ನ ಎಂಟರ್ ಮಾಡಿರ್ತೀರಾ. ಅದರ ನಂತರ ನಮ್ಮ ಕೆದವರು ನೀವು ಎಂಟರ್ ಮಾಡಿದ ನಂತರ ಸಿಕ್ಕಿರುವಂತಹ ಡೀಟೇಲ್ಸ್, ಅದೇ ರೀತಿ NTA ದವರು ನಮ್ಮ ಕೆದವರಿಗೆ ನೀಡಿರುವಂತಹ ಡೀಟೇಲ್ಸ್ ಅದನ್ನ ತಾಳೆ ನೋಡ್ತಾರೆ ಅಥವಾ ಕಂಪೇರ್ ಮಾಡಿ ನೋಡ್ತಾರೆ. ಸರಿ ಇದೆ ಅಂತ ಆದ್ರೆ ಮುಂದೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಕೊಡ್ತಾರೆ. ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಏನಿದೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಕೊಟ್ಟಾಗ ಅದ್ರ ಬಗ್ಗೆ ಕೂಡ ಆದಷ್ಟು ಬೇಗ ಹೇಳ್ತೀವಿ. ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಸಹಾಯ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಕೂಡ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.